ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸ್ ಚಿಕ್ಕಿ ಬ್ಲಾಗ್. ಸ್ವಾಗತ ಸುಸ್ವಾಗತ. ನನ್ನ ಒಂದು ಕೇಳ್ತಿದ್ರು, ಏನು ಅಂದರೆ ಯಾಕೆ ವೀಡಿಯೋಸ್ ಇನ್ನೂ ಬರ್ತಾಯಿಲ್ಲ, ಯಾವುದು ಲಾಂಗ್ ವೀಡಿಯೋಸ್ ಯಾವುದು ಬಿಡ್ತಾಯಿಲ್ಲ ನೀವು ಅಂತ ಬೇಜಾನ್ DM ಮಾಡ್ತಿದ್ರು. ಮತ್ತು ನನ್ನ ಫ್ರೆಂಡ್ಸು, ಸರೌಂಡಿಂಗ್ ರಿಲೇಟಿವ್ಸ್ ಎಲ್ಲರೂ ಕೇಳ್ತಿದ್ರು ಯಾಕೆ ವೀಡಿಯೋಗಳು ಬರ್ತಾಯಿದ್ದಿಲ್ಲ, ಯಾಕೆ ವೀಡಿಯೋ. ಸೊ ರೀಸನ್ ಏನಂದರೆ ನನ್ನ ಮೊಬೈಲ್ ಸ್ವಲ್ಪ ಗಾಡಿಯಲ್ಲಿ ಹೋಗೋಕೆ ಬಿದ್ದು ಒಡೆದೋಗಿತ್ತು. ಸೊ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಮೊಬೈಲ್ ಇದ್ದಿಲ್ಲ. ಸೊ ಮೊಬೈಲ್ ಡ್ಯಾಮೇಜ್ ಆಗಿತ್ತು, ಕ್ಯಾಮ್ರಾ ಪೂರ್ತಿ ಡ್ಯಾಮೇಜ್ ಆಗಿತ್ತು. ಸೊ ಅದರಿಂದ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇನ್ಮೇಲೆ ಯಾವುದೇ ಥರ ಆ ಥರ ಪ್ರಾಬ್ಲಮ್ಗಳಿರಲ್ಲ. ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳು ಮಾಡ್ತಾಯಿರ್ತೀನಿ, ಬಿಡ್ತಾಯಿರ್ತೀನಿ, ನಿಮಗೆ ಕಲಿಸ್ತಾ ಇರ್ತೀನಿ. ನೋಡ್ತಾ ಇರಿ, ಖುಷಿ ಪಡ್ರಿ, ಎಂಜಾಯ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇವಾಗ ನನಗೆ ಲಾಗ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ, ಡೈರೆಕ್ಟ್ ನಾವು ವೀಡಿಯೋ ಕಡೆ ಹೋಗೋಣ, ಓಕೆನಾ? ಸೊ ನಾನು ತಿರುಪತಿಗೆ ಎಲ್ಲರೂ ಹೋಗಿರ್ತೀರ ಗೊತ್ತು ನನಗೆ, ಮ್ಯಾಕ್ಸಿಮಮ್ ಎಲ್ಲರೂ ಹೋಗಿರ್ತಾರೆ. ಸೊ ನಾನು ಹೋಗಿರೋವಾಗ ಹೆಂಗಿತ್ತು ಅಲ್ಲಿ ಅಂತ ನಾನೆಲ್ಲ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ವೀಡಿಯೋ ಮಾಡಿಬಿಟ್ಟು ನಾನು ಬ್ಲಾಗಲ್ಲಿ ಹಾಕ್ತೀನಿ ಇವಾಗ. ಸೊ ನಂಗೆ ಲಾಗ್ ಮಾಡೋಕ್ಕೆ ಇಷ್ಟ ಇಲ್ಲ, ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ಫಸ್ಟಿಂದ ಅಲ್ಲಿ ಏನೇನು ನಡೀತಿ ಇನ್ಸಿಡೆನ್ಸು ಎಲ್ಲ ನಾನು ಹಾಕ್ತೀನಿ. ಸೊ ಬನ್ನಿ ಗೈಸ್, ಹೋಗಿ ನೋಡ್ಕೊಂಬರೋಣ. ನಾವು ತಿರುಪತಿಗೆ ಹೋಗೋವಾಗ ನಮ್ಗೊಂದು ಟೋಲ್ ಸಿಗುತ್ತೆ. ಆ ಟೋಲ್ ಹೆಸರೇ ಬಂದುಬಿಟ್ಟು ತಿರುಪತಿ ಟೋಲ್ ಪ್ಲಾಜಾ ಅಂತ. ಸೊ ಅಲ್ಲಿಗೆ ಹೋದಾದ್ಮೇಲೆ ಅಲ್ಲಿ ಚೆಕ್ಕಿಂಗ್ ಇರುತ್ತೆ. ಚೆಕ್ಕಿಂಗು ಎಷ್ಟು ಜನ ಬರ್ತೀವಿ ನಾವು, ಎಲ್ಲ ಕಾರ್ನ ಒಳಗಡೆ ಎಲ್ಲ ಚೆಕ್ಕಿಂಗ್ ಮಾಡ್ತಾರೆ. ಮತ್ತು ನಮಗೂ ಎಲ್ಲ ಬಾಡಿ ಚೆಕ್ ಎಲ್ಲ ಮಾಡಿ ಒಳಗಡೆ ಕಳಿಸ್ತಾರೆ ಗೈಸ್. ಗುಂಡ್ಕೊಂಡು ಪಿಚ್ಕೋ ಪದ, ಗುಂಡ್ಕೊಂಡು ಪಿಚ್ಕೋ ಪದ ಪದ ಪದ್ರ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. మిమ్మల్ని కాదు వాడిని. మట్టేసి వా కెట్టేసి వాడ సాయి 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 సాయి. మచ్చా ఇట్లాను ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. చంపు చంపు ఓయ్ చంపు చంపు. అయ్యో ఏయ్ షా మచ్చా, అయ్ మచ్చా, అయ్ మచ్చా. ತಿರುಪತಿಗೆ ರೀಚ್ ಆದಮೇಲೆ ಇವಾಗ ಟೈಮ್ ಮಾಡ್ಬೋದು 6:12 ಆಗಿದೆ. 6:12 ಆಗಿದೆ. ಈ ಟ್ರೈನಿದು ದರ್ಶನ ಮಾಡ್ಕೋಬೇಕು. ಸರಿ, ನಮ್ಮ ಅಕ್ಕ ಮಕ್ಕಳು ಎಲ್ಲರೂ ಹೋಗಿ ಮುಂದೋಡ್ಸ್ಕೊಂಡ್ಬಂದ್ರು ಗೈಸ್. ಫ್ಯಾಮಿಲಿ ಬ್ಯಾಚ್ ಇದೆ ಇಲ್ಲಿ. ಹಾಯ್ ಅಂತಪ್ಪ, ಹಾಯ್. ಎಲ್ಲರೂ ಮುಂದೋಡ್ಸ್ಕೊಂಡ್ರು ಗೈಸ್. ನಾನು ಸ್ವಲ್ಪ ಜಸ್ಟ್ ಯೂಸ್ ಗೈಸ್, ಸ್ವಲ್ಪ ತಾನೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಟಕ್ಕಾಗಿ ಗದ್ದೆ ಮೀಸೆ ಎಲ್ಲ ಹೆಚ್ಚಿಬಿಟ್ಟು ಗೋವಿಂದ ಹರೇ ಗೋವಿಂದ ಅನ್ಬೇಕಾಗಿತ್ತು. ಏನೋ ಸ್ವಲ್ಪ ಜಸ್ಟ್ ಮಿಸ್, ಏನೋ ಹಂಗೆ ಹಿಂಗೆ ಕಾಲೇಜಲ್ಲಿ ಫಂಕ್ಷನ್ ಇದೆ ಅದಿದೆ ಅಂತ ಹೇಳ್ಬಿಟ್ಟು ಏನೋ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟೆ. ಅರ್ಜುನ್ ಚಂಪು ಬಲವಂತ ಮಾಡ್ತಾ ಇದ್ದ ಹುಡುಗ, ಮೊಟ್ಟೆ ಹೊಡ್ಸಲ್ಲ ಗುಂಡ್ಸಲ್ಲ ಅಂತ ಹೇಳ್ಬಿಟ್ಟು ಅವನು ಯಾಮರ್ಸಿ ಕರ್ಕೊಂಡು ಗುಂಡ್ಬಿಟ್ಟು ಇನ್ನೇ ಅವನು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ?
ನಾನು ಎಲ್ಲಿ ತಪ್ಪು ಮಾಡಿದೆ? ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಣ್ಣಂದ್ರು ನಮ್ಮ ಅಕ್ಕ ಭಾವ ಎಲ್ಲರೂ ಹೋಗ್ತಾ ಇದ್ದೀವಿ. ಅವ್ರ ಮೇಲೆ ಎಷ್ಟು ಗಂಟೆಗೆ ಬರ್ತೀವಿ? ಒಂದು 10 ಗಂಟೆಗೆ ನಾವು ಆಚೆ ಕಡೆ ಬರ್ತೀವಿ. ಹೊರಗಡೆ ಆಗ್ತಾ ಇದೀವಿ. ಇದು ನಮ್ಮ ಅಣ್ಣ ಪಂಚೆ ಅವಾಗ ಬೀಳ್ತಾ ಇರುತ್ತೆ ಗಾಯ್ಸ್. ಜೋಪಾನವಾಗಿ ನೋಡ್ಕೋಬೇಕು ನಮ್ಮ ಅಣ್ಣನ. ಹುಡುಗಿರು ಸರಿಯಿಲ್ಲ. ಆಮೇಲೆ ಏನಾದ್ರು ಮಾಡಿಬಿಟ್ರೆ ಸರಿ ಗಾಯ್ಸ್, ಹೊರಗಡೆ ಹೋಗ್ಮೇಲೆ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ. ಇದಂದ್ರೆ ನೋಡೋಣ ಗಾಯ್ಸ್, ಮೊಬೈಲ್ ಕಿತ್ಕೊಂತಾರ ಅಂತ ಹೇಳಿದ್ದಾರೆ. ಯಾರೇ ಆಗಲಿ ತಿರುಪತಿಗೆ ಬರೋಕ್ಕಿಂತ ಮುಂಚೆ 1 ತಿಂಗಳು ಮುಂಚೆನೇ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕು. ಬೇಕಾಬಿಟ್ಟು ತಿರುಪತಿಗೆ ಬರಬೇಕು ಅಂತ ಓಡ್ ಬಂದ್ಬಿಟ್ರೆ ಅಷ್ಟೇ ನೋಡಿ, ಇದಾಗೈತಿ ನೋಡಿ. ಫುಲ್ ರಶ್ ಆಗಿಬಿಡುತ್ತೆ, ಬರೋಕ್ಕಾಗಲ್ಲ. ಏನಾದರೂ ಪಕ್ಕ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬರಬೇಕು. ಅಮ್ಮ ಹೇಳ್ತಾರೆ ತಿರುಪತಿಗೆ ಯಾಕೆ ಇಷ್ಟು ದೊಡ್ಡ ಕ್ಯೂ ಲೈನ್ ಯಾಕೆ ಯಾವತ್ತು ಇಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳ್ತಾರೆ. ಯಾಕಮ್ಮ? ದೇವ್ರ ಪವರ್ಫುಲ್ ಅಂತನಾ? ಏನಕ್ಕೆ ಇಷ್ಟು ದೊಡ್ಡ ಕ್ಯೂ ಅಲ್ಲ? ಡೈರೆಕ್ಟಾಗಿ ದರ್ಶನ ಮಾಡ್ಬೋದಲ್ಲ, ಏನಕ್ಕೆ ಇಷ್ಟು ದೊಡ್ಡ ಕ್ಯೂ ಅಂತ? ಅವಶ್ಯಕತೆ ಅಂದ್ರೆ ಇವಾಗ ಬೆಳಿಗ್ಗೆ ಒಂದು 8 ಗಂಟೆಗೆ ಹೊರಗಡೆ ಹೋದ್ರೆ ದರ್ಶನಕ್ಕ ಆಚೆ ಬರೋದು ಯಾವಾಗ? ಒಂದು 11 ಗಂಟೆ ಆಗುತ್ತಾ? ಆಮೇಲೆ ಹೌದಾ? ನೋಡಿ ಗಾಯ್ಸ್, ದೇವ್ರಿಗೋಸ್ಕರ ತಲೆ ಕೂದಲು ಕಟ್ಟಿದ್ವಿ. ನನ್ನ ಮಗ ಹುಡುಗಿರ್ಗೋಸ್ಕರ ಕೂದಲು ಕಟ್ಟಿದ್ವಿ. ಗಾಯ್ಸ್, ಯಾರೇ ಆಗಿರ್ಲಿ ದರ್ಶನ ಮಾಡೋಕ್ವಾಗ ಫಸ್ಟೇ ಆನ್ಲೈನಿಂದ ಬುಕ್ ಮಾಡಿಕೊಂಡು ಬರಬೇಕು. ಇಲ್ಲಾಂದರೆ ನಾವು ಪಡೆ ಬಾಧೆ ನೀವು ಕೊಡಬೇಕಾಗುತ್ತೆ. ಎಷ್ಟು ದೊಡ್ಡ ಕ್ಯೂ ಅಂದರೆ ಇಲ್ಲಾದರೂ ಪರವಾಗಿಲ್ಲ, ಸ್ವಲ್ಪ ಆರಾಮಾಗಿದೆ. ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಫುಲ್ಲು ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಾವೇನೋ ಇವತ್ತು ಯಾರೂ ಇರಲ್ಲ 4ನೇ ಶನಿವಾರ ಅಂತ ಬಂದ್ವಿ, ನೋಡಿದ್ರೆ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಈ ಕಡೆಗಿಂತ ಆ ಕಡೆ ಜಾಸ್ತಿ ತುಂಬ್ಕೊಂಡಿದ್ದಾರೆ. ಇವಾಗ ನೋಡಬೇಕು ಒಳಗಡೆ ಹೋಗ್ಮೇಲೆ ಎಷ್ಟೊತ್ತಿಗೆ ಆಚೆ ಬರ್ತೀವಿ ಅಂತ. ಆಚೆಗಡೆ ಬಂದಮೇಲೆ ಒಳಗಡೆ ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತಂತ ಅದ್ರ ವಿಡಿಯೋ ಮಾಡಿಬಿಟ್ಟು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಗೈಸ್, ನಾವು ಹಂಗೆ ಒಳಗಡೆ ಹೋಗುವಾಗ ದರ್ಶನಕ್ಕೆ ಹೋಗ್ಬೇಕಾಗಿತ್ತು. ದರ್ಶನಕ್ಕೆ ಹೋಗುವಾಗ ಕ್ಯೂ ಇತ್ತು, ಬೇಜಾನ್ ಕ್ಯೂ ಇತ್ತು, ಫುಲ್ ರಶ್ಶು, ತಳ್ಕೊಂಡು ಹೋಗ್ತಾವ್ರೆ ಎಲ್ಲರೂ. ಅಲ್ಲಿಂದ ನಾವು ಚೆಕ್ಕಿಂಗ್ ಇತ್ತು. ಸೊ ಚೆಕ್ಕಿಂಗ್ ಹೋಗೋವಾಗ ನನಗೆ ಗೊತ್ತಿದ್ದಿಲ್ಲ ಮೊಬೈಲಲ್ಲಿ ಅಲ್ಲೋ ಇಲ್ಲ ಅಂತ. ನಾನು ವೀಡಿಯೋ ಶೂಟ್ ಮಾಡೋಕ್ಕೋಸ್ಕರ ಎಲ್ಲರೂ ಮೊಬೈಲ್ಗಳೆಲ್ಲ ಬ್ಯಾಗಲ್ಲಿ ಇಕ್ಬಿಟ್ಟಿದ್ರು. ನಮ್ಮ ಅಕ್ಕ ಮಾವ, ನಮ್ಮ ಅಣ್ಣಂದ್ರು ಎಲ್ಲರೂ ನಾವು ಮೊಬೈಲ್ಗಳು ಬ್ಯಾಗಲ್ಲಿ ಇಕ್ಬಿಟ್ಟಿದ್ರು. ಸೊ ನಾನು ವೀಡಿಯೋ ಮಾಡೋಕ್ಕೋಸ್ಕರ ನಾನು ಏನು ಮಾಡಿದೆ, ಮೊಬೈಲ್ ತೊಗೊಂಡು ಹೋಗಿದ್ದೆ. ಮೊಬೈಲ್ ತೊಗೊಂಡು ಹೋದ್ಮೇಲೆ ಅಲ್ಲಿ ಚೆಕ್ಕಿಂಗ್ ಇದ್ದಾವಾಗ ಅಲ್ಲಿ ಮೊಬೈಲ್ ತೊಗೊಂಡವರು ಒಂದು ಟೋಕನ್ ಕೊಟ್ಟಿದ್ದರು. ಮತ್ತು ಏನು ಟೋಕನ್ ಅಂದರೆ, ಮೊಬೈಲ್ ಅವ್ರು ಇಸ್ಕೊಂಡಾಗ ಲಾಸ್ಟಲ್ಲಿ ನಾವು ಎಕ್ಸಿಟಿಂದ ಬರ್ತೀವಲ್ಲ, ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮೊಬೈಲ್ ತೊಗೊಂಡೋಕ್ಕೆ ಒಂದು ಟೋಕನ್ ಕೊಟ್ಟಿದ್ದರು. ಸೊ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದರೆ, ಒಳಗಡೆ ಹೋಗುವಾಗ ಕ್ಯೂವಲ್ಲಿ ಅಲ್ಲಿ ಗೋಡನಲ್ಲಿ ಹಾಕ್ತಾರೆ. ಒಂದು 8 ಅವರ್ ಗೋಡನಲ್ಲಿ ಇರಬೇಕಾಗುತ್ತೆ. ಏನೇ VIP ದರ್ಶನ ಆಗಲಿ, ಯಾವುದನ್ನ ದರ್ಶನ ಆಗಲಿ, ಫ್ರೀ ದರ್ಶನ ಆದರೂ ಕೂಡ ನಾವು ಗೋಡನಲ್ಲಿ ಇರಲೇಬೇಕು. ಅದು ಕಂಪಲ್ಸರಿ ಎಲ್ಲರಿಗೂ. ಏನಂದರೆ ಡೈರೆಕ್ಟಾಗಿ ಹೋಗೋರ್ಗೆ ಮಾತ್ರ ಗೋಡನ್ಗೆ ಡೈರೆಕ್ಟ್ ಬಿಡ್ತಾರೆ. ಆವಾಗ ಅವ್ರು ಹೋಗ್ಬಿಟ್ಟು ಡೈರೆಕ್ಟಾಗಿ ಗೋಡನಲ್ಲೇ ಇರಬೇಕಾಗುತ್ತೆ. ಸೊ ಅಲ್ಲಿಗೋದ್ಮೇಲೆ ಗೋಡನಲ್ಲಿ ನಮಗೊಂದು 8 hours to 10 hours ಗೋಡನಲ್ಲೇ ಸ್ಪೆಂಡ್ ಮಾಡಬೇಕು. ಅಲ್ಲಿ ಅವರು ಇದು ಪ್ರಸಾದ ಕೊಡ್ತಾರೆ, ಹಾಲು, ಟೀ, ಕಾಫಿ ಎಲ್ಲನೂ ಸರ್ವ್ ಮಾಡ್ತಾರೆ ಅಲ್ಲಿ. ನಮ್ಗೆ ಯಾವುದೇ ಥರ 8 hour ಎಂಜಾಯ್ ಮಾಡ್ಬೋದು. ದೊಡ್ಡ ಸ್ಕ್ರೀನ್ ಹಾಕಿರ್ತಾರೆ, ಅರೆ ಬಲಿ TTD ಅಂತ
ಚಾನಲ್ ಐತೆ, ಆ ದೇವ್ರದ್ದು ಹಾಕ್ತಾರೆ ಚಾನಲಲ್ಲಿ, ಬರೀ ದೇವ್ರ ವೀಡಿಯೋಗಳು ಹಾಕ್ತಾ ಇರ್ತಾರೆ, ನೋಡ್ಕೊಂಡು ಕುತ್ಕೊಂಡಿರೋದು 8 ಅವರು ಯಾವುದೇ ಮೊಬೈಲ್ ಇರೋಲ್ಲ, ಏನೂ ಇರೋಲ್ಲ, ಜೊತೆಲಿ ಫ್ಯಾಮ್ಲಿ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಲೈಫು ಮತ್ತೆ ಸಿಗೋಲ್ಲ ಗೈಸ್. ನಿಜ 8 ಅವರ್ ಮಾತ್ರ ಗೋಲ್ಡನ್ ಅವರ್ಸ್ ಅನ್ಬೋದು. ಯಾಕಂದರೆ ಆ ಟೈಮ್ ಸೆಕೆಂಡ್ಸಲ್ಲಿ ನಮ್ಮ ಹತ್ರ ಮೊಬೈಲೇ ಇರೋಲ್ಲ ಕೈಯಲ್ಲಿ. ಪಕ್ಕದಲ್ಲಿ ನೋಡಿದ್ರು ನಮ್ಮ ರಿಲೇಟಿವ್ಸ್ ಇರ್ತಾರೆ, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿ ನಕ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದು ನನಗೆ ಇಷ್ಟ ಆಗಿರೋದು ಅದೊಂದೇ. 8 ಅವರ್ ಮಾತ್ರ ನನಗೆ ಗೋಲ್ಡನ್ ಅವರ್ಸ್ ಥರ ಇತ್ತು. ನಮ್ಮ ಮಾವ ಜೊತೆ ಆಗಲಿ, ನಮ್ಮ ಅಕ್ಕ ಜೊತೆ ಆಗಲಿ, ನಾನು ಮಾತಾಡೋದು ತುಂಬ ರೇರು ಅವ್ರ ಜೊತೆ ಎಲ್ಲ. ಸೊ ಅವತ್ತು ಮಾತ್ರ ನಾನು ಟೈಮ್ ಸಖತ್ತಾಗಿ ಸ್ಪೆಂಡ್ ಮಾಡಿದ್ದೀನಿ. ಆ 8 ಅವರ್ ಮಾತ್ರ ನಮ್ಮ ಮಾವ ಜೊತೆ, ನಮ್ಮ ಅಕ್ಕ ಜೊತೆ, ನಮ್ಮ ಅಕ್ಕ ಮಕ್ಕಳ ಜೊತೆ, ನಮ್ಮ ಅಮ್ಮ, ನಮ್ಮ ಅಣ್ಣಂದ್ರೆ ಎಲ್ಲರ ಜೊತೆ, ನಮ್ಮ ಅಣ್ಣಂದ್ರ ಜೊತೆ ಕಸಿನ್ಸು ಬಂದಿದ್ದರು. ಸೊ ಎಲ್ಲರ ಜೊತೆ ನಾನು ಮಸ್ತಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೆ. ಸೊ ಅದೆಲ್ಲ ಮುಗಿಸ್ಕೊಂಡು 8 ಅವರ್ ಆದಮೇಲೆ ಒಳಗಡೆ ಬಿಟ್ಟರು. ಒಳಗಡೆ ಬಿಟ್ಟಾದಮೇಲೆ ಒಳಗಡೆ ಹೋದ್ವಿ. ಫುಲ್ ರಶ್ ಇತ್ತು. ಅಲ್ಲಿಂದ ಒಂದು 2 ಅವರು ಕ್ಯೂ ಇತ್ತು, ದೊಡ್ಡದು ಲೈನ್ ಒಂದಿತ್ತಪ್ಪ. ಅದನ್ನು ಮುಗಿಸೋಷ್ಟರಲ್ಲಿ 2 ಅವರ್ ಆಯಿತು. ಅಲ್ಲಿಂದ ಡೈರೆಕ್ಟಾಗಿ ದರ್ಶನಕ್ಕೆ ಹೋದ್ವಿ. ದರ್ಶನಕ್ಕೆ ಹೋಗ್ಬಿಟ್ಟು ಒಳಗಡೆ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಟೆಂಪಲೆಲ್ಲ ಒಂದು ಸುತ್ತಾಕೊಂಡು ಫುಲ್ ಬಂಗಾರ ಗಾಯ್ಸ್. ಕಣ್ಣಂತೂ ನೈಟ್ ಟೈಮಲ್ಲಿ ಹೋಗಬೇಕು ಗಾಯ್ಸ್. ಬೆಳಗ್ಗೆ ಟೈಮಲ್ಲಿ ಎಲ್ಲ ಹೋದರೆ ಅಷ್ಟೊಂದೇನು ಚೆನ್ನಾಗಿಲ್ಲ. ನೈಟ್ ಟೈಮಲ್ಲಿ ಏನಂದರೆ ಅವ್ರದ್ದು ಗೋಪುರ ಕಟ್ಟಿರ್ತಾರಲ್ಲ, ಗೋಪುರ ಆ ದೇವ್ರದ್ದು ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರಿರೋ ಸ್ಥಾನ ಅದು. ಆ ಜಾಗದಲ್ಲಿ ಒಂದು ಗೋಪುರ ಕಟ್ಟವ್ರೆ. ಎಲ್ಲ ಪ್ರತಿಯೊಂದು ಬಂಗಾರ ಗಾಯ್ಸ್. ಅಲ್ಲಿ ಚಿಕ್ಕ ಐಟಮ್ಗಳು ಬಂಗಾರ ಮಾಡವ್ರೆ ಅವರು. ಸೊ ಆ ಬಂಗಾರ ನೋಡೋದು ಆ ನೈಟ್ ಟೈಮಲ್ಲ, ಲೈಟ್ ಸೆಟ್ಟಿಂಗ್ ಇರುತ್ತಲ್ಲ, ನೈಟ್ ಸೆಟ್ಟಿಂಗಲ್ಲ, ಅದು ನೋಡೋದೇ ಒಂಥರ ಅನ್ನೋದು ಸ್ವರ್ಗ ಇದ್ದಂಗೆ ಇರುತ್ತೆ. ಯಾವ ಥರ ಮಾಡಿದ್ದಾರೆ, ಫುಲ್ ಬಂಗಾರ ಇದ್ದಂಗಿದೆ ಗಾಯ್ಸ್. ಬಂಗಾರ ಇದ್ದಂಗಲ್ಲ, ಅದು ಬಂಗಾರನೇ. ಅದು ನೋಡೋಕ್ಕೂ 2 ಕಣ್ಣು ಸಾಲದು ಹಂಗೈತೆ. ನೋಡ್ತಾ ಇದ್ದರೆ ಅಲ್ಲೇ ನೋಡ್ಕೊಂಡು ಕುತ್ಕೊಂಡ್ಬಿಡ್ಬೇಕು ಅನಿಸುತ್ತೆ. ಅಲ್ಲಿ ಪ್ರತಿಯೊಂದು ಎಲ್ಲ ನೋಡ್ಕೊಂಡು ಸುತ್ತಾಕೊಂಡು ನಾವು ಎಕ್ಸಿಟ್ ಆದಮೇಲೆ ಮೊಬೈಲ್ ಕೊಟ್ಟಿದ್ರು. ಅದರಲ್ಲಿ ಬೇರೆ ನಾನು ಮೊಬೈಲ್ ಕೊಟ್ಟಿರೋವಾಗ ಡೇಟಾ ಆಫ್ ಮಾಡಿಲ್ಲ, ಮತ್ತು ಹಂಗೆ ಬ್ರೈಟ್ನೆಸ್ ಬಂದುಬಿಟ್ಟು ತುಂಬ ಇಕ್ಬಿಟ್ಟಿದೆ. ಸೊ ಹೋಗೋ ಅಷ್ಟರಲ್ಲಿ ಮೊಬೈಲೇ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ಮೊಬೈಲ್ ತೊಗೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿಂದ ನಾವು ಡೈರೆಕ್ಟು ನಮ್ಮ ಕಾರ್ ಹತ್ಕೊಂಡು ರೂಮ್ ಹತ್ರ ಹೋಗಿ ಬಟ್ಟೆ ಗಿಟ್ಟ ಎಲ್ಲ ಪ್ಯಾಕ್ ಮಾಡಿಕೊಂಡು, ಫೋನ್ ಚಾರ್ಜ್ ಹಾಕೋಕ್ಕೂ ಟೈಮ್ ಇದ್ದಿಲ್ಲ ನನಗೆ. ಸೊ ಅಲ್ಲಿಂದ ಹೋಗ್ಬಿಟ್ಟು ಬಟ್ಟೆ ಗಿಟ್ಟ ಪ್ಯಾಕ್ ಮಾಡ್ಕೊಂಡು ಕಾರ್ ಹತ್ಕೊಂಡು ಡೈರೆಕ್ಟು ಮನೆ ಕಡೆ ಬಂದುಬಿಟ್ಟೆ ಗಾಯ್ಸ್. ಸೊ ಇದು ನನ್ನ ವ್ಲಾಗ್ಸಲ್ಲಿ ತಿರುಪತಿದು ಇಷ್ಟೊಂದು ಆಗಿತ್ತು, ಹಿಂಗೆ ಆಗಿತ್ತು ಎಲ್ಲ ಮಾಡಿ ನಾನು ಹಾಕಿದ್ದೀನಿ. ಸೊ ಎಲ್ಲ ವೀಡಿಯೋ ಮತ್ತೊಂದು ಸಾರಿ ಬೇಕಾದರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ವೀಡಿಯೋನ, ಚೆನ್ನಾಗೈತೆ. ಮತ್ತು ನಮ್ಮ ಮಾವ ಮಕ್ಕಳು, ನಮ್ಮ ಅಕ್ಕ ಮಕ್ಕಳು, ನಮ್ಮ ಅಣ್ಣಂದರು, ಕಸಿನ್ಸ್ ಎಲ್ಲರೂ ಬಂದಿದ್ರು. ಅವ್ರ ಜೊತೆ ಮಾಡಿರೋ ಫನ್ನು ಎಲ್ಲ ನನ್ನ ವ್ಲಾಗಲ್ಲೈತೆ. ಸೊ ನೀವು ಹೋಗ್ಬಿಟ್ಟು ಅದನ್ನು ನೋಡ್ಕೊಂಬರ್ಬೋದು ಗೈಸ್. ಸೊ ಮತ್ತೆ ನಾನು ವೀಡಿಯೋ ನೆಕ್ಸ್ಟ್ ಯಾವಾಗ ಬಿಡ್ತೀನಿ ಅಂತ ನಾನು ಬಿಡೋಕ್ಕಿಂತ ಮುಂಚೆ ಒಂದು ದಿನ ಮುಂಚೆನೇ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿರ್ತೀನಿ. ನಾನು ಯೂಟ್ಯೂಬ್ ಚಾನಲಲ್ಲೂ ಕೊಟ್ಟಿರ್ತೀನಿ, ಮತ್ತು ನಾನು ಇನ್ಸ್ಟಾ ಪೇಜಲ್ಲೂ ನಾನು ಸ್ಟೋರಿಗಳಲ್ಲಿ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ನೆಕ್ಸ್ಟ್ ವ್ಲಾಗ್ಸ್ ಏನಾದರೂ ಬಿಡಬೇಕಂದ್ರೆ ಅದ್ರ ಮುಂಚೆನೇ ನಾನು ಒಂದು ದಿನ ಮುಂಚೆನೇ ನಿಮಗೆ ಅಪ್ಡೇಟ್ ಕೊಟ್ಟಿರ್ತೀನಿ. ಈ ಥರ ಈ ಟೈಮ್ಗೆ 6 o'clock ಆದರೆ 6 o'clock ವೀಡಿಯೋ ಬಿಡ್ತೀನಿ ಅಂತ ಮುಂಚೆನೇ ಹೇಳ್ಬಿಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಗೈಸ್. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಕಳಿಸಿ. ಎಲ್ಲರೂ ಖುಷಿಯಾಗಿಂದ ನೋಡಿ ಗಾಯ್ಸ್.